ಫುಟ್ಪಾತ್ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ತುಂಬ ದೊಡ್ಡ ಮಟ್ಟದಲ್ಲಿ ಮಾನ್ಯ ಕೃಷ್ಣ ಬೈರೇಗೌಡರು ಕೈಗೊಂಡಿದ್ದಾರೆ. ಶಿವಾಜಿನಗರದ ಕೆಲವು ಪ್ರದೇಶಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ತೆರವು ಮಾಡೋಕ್ಕೆ ಹೋದಾಗ ಗೂಂಡಾಗಳು ಸೇರ್ಕೊಂಡು ಅವ್ರ ಮೇಲೆ ಹಲ್ಲೆಗಳನ್ನ ಮಾಡಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಭದ್ರತೆಯನ್ನು ಈ ಸರ್ಕಾರ ಕೊಟ್ಟಿರಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, ಯಾಕ್ರಿ ನಿಮಗೆ ಶಿವಾಜಿನಗರದ ಸೂಕ್ಷ್ಮತೆ, ಅಲ್ಲಿನ ಜನರ ಮಾನಸಿಕತೆ, ಅಲ್ಲಿನ ಜನರ ಮನಸ್ಥಿತಿ ನಿಮ್ಗೆ ಗೊತ್ತಿಲ್ವೇನ್ರಿ? ಆ ಅಧಿಕಾರಿಗಳಿಗೆ ಹೆಚ್ಚಿಗೆ ಭದ್ರತೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಹೆಂಗ್ರಿ ಗೊತ್ತಾಗುತ್ತೆ? ನೀವು ಬರೀ RSS ಅನ್ನು ಬೈಯೋದು, RSS ಪಥಸಂಚಲನ ಮಾಡಬಾರ್ದು, RSSನ ಬ್ಯಾನ್ ಮಾಡಬೇಕು, ಈ ರೀತಿ ಕೆಲಸಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಹೆಂಗ್ರಿ ಅರ್ಥ ಆಗುತ್ತೆ ಆ ಸೂಕ್ಷ್ಮತೆ? ಪ್ರಮುಖವಾಗಿ ಯಾರು ದಾಳಿ ಮಾಡಿದ ಪ್ರಮುಖ ಆರೋಪಿ ಬಸವರಾಜು ಅಂತ ಹೇಳ್ತಿದ್ದಾರೆ. ಆ ಬಸವರಾಜನ ಹೆಸರು FIR ಅಲ್ಲೇ ಇಲ್ಲ ಅಂತ ಇವಾಗ ಎಲ್ಲ ಕಡೆ ಸುದ್ದಿ ಹರಿದಾಡ್ತಿದೆ. ಹಂಗಾದ್ರೆ ನೀವು ಬಸವರಾಜನ FIR ಅಲ್ಲಿ ಹಿಡಿದಿರಿ, ಯಾಕೆ ಅವನ ದೂರ ಇಟ್ರಿ? ಏನು ಇದ್ರ ಹಿಂದಿನ ಉದ್ದೇಶ ಏನು? ಎಲ್ಲೆಲ್ಲಿ ಮುಸಲ್ಮಾನರ ಪ್ರಾಬಲ್ಯ ಹೆಚ್ಚಿಗಿದೆ ಅಂಥ ಜಾಗಗಳಲ್ಲಿ ಆ ಫುಟ್ಪಾತ್ ತೆರವು ಕಾರ್ಯಾಚರಣೆನ ನಿಲ್ಲಿಸೋದು ಅಂತ ಏನಾದರೂ ನಿಮ್ಮ ಒಳಗಿನ ಹುನ್ನಾರಗಳೇನಾದರೂ ಮಾಡ್ತಿದ್ದೀರಾ? ದಯವಿಟ್ಟು ಜನರಿಗೆ ಉತ್ತರ ಕೊಡಿ. ರಿಜ್ವಾನ್ ಅಹಮದ್ ಅವರು ಫುಟ್ಪಾತಲ್ಲಿ ಜೀವನ ಮಾಡೋರ್ದು ಕೂಡ ಬದುಕಿದೆ, ಅವ್ರ ಬದುಕನ್ನು ಕೂಡ ನಾವು ನೋಡಬೇಕು ಅಂತ ಒಂದು ಸೂಕ್ಷ್ಮವಾದಂಥ ಒಂದು ವಿಚಾರನ ಅವರು ಮೀಡಿಯಾ ಮುಂದೆ ಹೇಳಿದ್ದಾರೆ. ಯಾಕೆ ಮಲ್ಲೇಶ್ವರದ 8ನೇ ಕ್ರಾಸಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ರಲ್ವಾ, ಅವ್ರದ್ದು ಬದುಕಲ್ವೇನ್ರಿ? ಗಾಂಧಿ ಬಜಾರಲ್ಲಿ ಬಸವನಗುಡಿನಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ರಲ್ವಾ, ಅವ್ರೇನು ಮನುಷ್ಯರಲ್ಲ, ಅವ್ರದ್ದೇನು ಬದುಕಲ್ವಾ? ಸಬೂಬು ಹೇಳ್ಕೊಂಡು ಏನಾದರೂ ನೀವು ಅಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದಕ್ಕೆ ಜನರಿಗೆ ಹಾಗೆ ಉಳಿಯೋ ಥರ ಏನಾದರೂ ಷಡ್ಯಂತ್ರಗಳು ಮಾಡ್ತಾ ಇದ್ದೀರಾ ಸರ್ಕಾರದ ವತಿಯಿಂದ? ಮಿಸ್ಟರ್ ರಿಜ್ವಾನ್ ಅಹಮದ್ ಅವರೇ, ಎಲ್ಲರೂ ಬದುಕೆ, ನಿಮಗೇನು ಸ್ಪೆಷಲಾಗಿ ಏನಿಲ್ಲ. ಅಲ್ಲಿ ಸಾವಿರಾರು ಎಕರೆ ಜಮೀನುಗಳು ಒಗ್ಬೋರ್ಡ್ ಆಸ್ತಿ ಇದೆ ಕಣ್ರಿ, ಒಗ್ಬೋರ್ಡ್ ಆಸ್ತಿ ಇದೆ. ಏನ್ರಿ ಮಾಡ್ತೀರ ಅದನ್ನ ಇಟ್ಕೊಂಡು? ಕಳ್ಕಾಕರ್ ತಿನ್ಕೊಂಡು ಹೋಗ್ತಿದ್ದಾರೆ. ಕಟ್ಕೊಡ್ರಿ, ಒಂದು ಕಾಂಪ್ಲೆಕ್ಸ್ ಕಟ್ಕೊಡ್ರಿ, 1-2 ಕಾಂಪ್ಲೆಕ್ಸ್ ಕಟ್ಕೊಡ್ರಿ ಜನರಿಗೆ. ಕೃಷ್ಣ ಬೈರೇಗೌಡ ಸಾಹೇಬ್ರೆ, ದೇವಸ್ಥಾನದ ಭೂಮಿಗಳಿದೆ ಕಣ್ರಿ, ನೀವು ಯಾವುದಕ್ಕೂ ಕೊಡ್ತಿರಲ್ಲ ಅದನ್ನ ತೊಗೊಂಡೋಗಿ ದೇವಸ್ಥಾನದ ಭೂಮಿಗಳನ್ನ ಕೊಡ್ರಿ ಆ ಜನರಿಗೆ, ಪಾಪ ವ್ಯಾಪಾರ ಮಾಡಲಿ. ಅವರು ತುಂಬ ಸಮಾಜ ಸೇವಕರಲ್ವ ಕ್ರಿಸ್ತಂದವರು, ಕೊಡ್ರಿ ಈಸ್ಕೊಂಡು ಎಲ್ಲಾದರೂ ಜಾಗಗಳು, ಚರ್ಚಾಗಲು ಬೇಕಾದಷ್ಟು ಇದೆ, ಕೊಡ್ತಾರೆ ಅವ್ರು ಕೇಳಿದ್ರೆ. ನೀವು ಮಾಡಲ್ಲ ಅದನ್ನ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋಂಗೆ ಬೆಂಗಳೂರಲ್ಲಿ ಫುಟ್ಪಾತಲ್ಲಿ ಏನು ವ್ಯಾಪಾರ ಮಾಡ್ತಿದ್ರೋ ಫುಟ್ಪಾತ್ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ತುಂಬ ದೊಡ್ಡ ಮಟ್ಟದಲ್ಲಿ ಮಾನ್ಯ ಕೃಷ್ಣ ಬೈರೇಗೌಡರು ಕೈಗೊಂಡಿದ್ದಾರೆ. ಅದರ ಫಲವಾಗಿ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಫುಟ್ಪಾತ್ ತೆರವನ್ನು ಮಾಡಿ ಸಾರ್ವಜನಿಕರು ಓಡಾಟ ಮಾಡೋದಕ್ಕೆ ಅನುಕೂಲನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ನಿನ್ನೆ ಇದೇ ಫುಟ್ಪಾತ್ ಕಾರ್ಯಾಚರಣೆಯ ಮುಂದುವರಿದ ಕಾರ್ಯಾಚರಣೆಯಾಗಿ ನಿನ್ನೆ ಶಿವಾಜಿನಗರದ ಕೆಲವು ಪ್ರದೇಶಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ತೆರವು ಮಾಡೋಕ್ಕೆ ಹೋದಾಗ ಒಂದಷ್ಟು ಜನ ಈ ಫುಟ್ಪಾತ್ ಮೇಲೆ ಕೆಲಸ ಏನು ವ್ಯಾಪಾರ ಮಾಡ್ತಿದ್ದ ಒಂದಷ್ಟು ಜನ ಗೂಂಡಾಗಳು ಸೇರ್ಕೊಂಡು ಅವ್ರ ಮೇಲೆ ಹಲ್ಲೆಗಳನ್ನ ಮಾಡಿದ್ದಾರೆ. ಏನಕ್ಕೆ ಈ ಹಲ್ಲೆ ಆಯಿತು ಅಂದರೆ ಸೆಕ್ಯೂರಿಟಿ ರೀಸನ್ಸು. ಈ ಫುಟ್ಪಾತ್ನ ತೆರವುಗೊಳಿಸೋದಕ್ಕೆ ಶಿವಾಜಿನಗರ ಅಂತ ಜಾಗಕ್ಕೆ ಹೋಗಿದ್ರಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳು, ಅವರಿಗೆ ಯಾವುದೇ ರೀತಿಯ ಭದ್ರತೆಯನ್ನು ಈ ಸರ್ಕಾರ ಕೊಟ್ಟಿರಲಿಲ್ಲ. ಕೇವಲ ಒಂದು 3-4 ಜನ ಪೊಲೀಸವರು ಇದ್ದರು ಅಂತ ಹೇಳಿ ಅಲ್ಲಿ ಯಾರು ಹಲ್ಲೆಗೊಳಗಾಗಿದ್ದಾರೆ ಆ ಅಧಿಕಾರಿ ಮತ್ತು ಆ ಹೆಣ್ಣುಮಗಳಿಗೆ ತುಂಬ ಏನು ಪೆಪ್ಪರ್ ಸ್ಪ್ರೇ ಎಲ್ಲ ಮಾಡಿದ್ದಾರೆ. ಆ ಹೆಣ್ಮಗಳು ಮಾತಾಡ್ತಾ ಹೇಳ್ತಾ ಇದ್ಲು, ಕೇವಲ ಒಂದು 3-4 ಜನ ಪೊಲೀಸರು ನಮ್ಮ ಜೊತೆಯಲ್ಲಿದ್ದರು ಅಷ್ಟೇ ಅಂತ. ನಮ್ಮ ಗೃಹ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರೇ, ಯಾಕ್ರಿ ನಿಮಗೆ ಶಿವಾಜಿನಗರದ ಸೂಕ್ಷ್ಮತೆ, ಅಲ್ಲಿನ ಸೂಕ್ಷ್ಮ ವಿಚಾರಗಳು, ಅಲ್ಲಿನ ಜನರ ಮಾನಸಿಕತೆ, ಅಲ್ಲಿನ ಜನರ ಮನಸ್ಥಿತಿ ನಿಮಗೆ ಗೊತ್ತಿಲ್ವೇನ್ರಿ? ಪ್ರಿಯಾಂಕ್ ಖರ್ಗೆ ಅವರೇ, ಅಲ್ಲಿ ತೆರವು ಮಾಡೋಕ್ಕೆ ಹೋದಾಗ ಹೆಚ್ಚಿನ ಭದ್ರತೆಯನ್ನು ತೊಗೊಂಡು ಹೋಗಬೇಕು, ಆ ಅಧಿಕಾರಿಗಳಿಗೆ ಹೆಚ್ಚಿಗೆ ಭದ್ರತೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಹೆಂಗ್ರಿ ಗೊತ್ತಾಗುತ್ತೆ? ನೀವು ಬರೀ RSS ಅನ್ನು ಬೈಯೋದು, RSS ಪಥಸಂಚಲನ ಮಾಡಬಾರ್ದು, RSSನ ಬ್ಯಾನ್ ಮಾಡಬೇಕು, ಈ ರೀತಿ ಕೆಲಸಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಹೆಂಗ್ರಿ ಅರ್ಥ ಆಗುತ್ತೆ ಆ ಸೂಕ್ಷ್ಮತೆ? ಅದು ತುಂಬ ಸೆನ್ಸಿಟಿವ್ ಏರಿಯಾ ಅಲ್ವೇನ್ರಿ ಶಿವಾಜಿನಗರ? ಆ ಶಿವಾಜಿನಗರದ ಜಾಗಕ್ಕೆ ಅಧಿಕಾರಿಗಳು ಹೋಗ್ತಿದ್ದಾರೆ ಅಂದರೆ ನೀವು ಭದ್ರತೆ ಕೊಡೋದು ನಿಮ್ಮ ಜವಾಬ್ದಾರಿ ಅಲ್ವಾ? ಪ್ರಿಯಾಂಕ ಖರ್ಗೆ ಅವರೇ, ನೀವು ಹೋಮ್ ಮಿನಿಸ್ಟರ್ ಆಗಿ, ಮತ್ತು ಕೃಷ್ಣ ಬೈರೇಗೌಡರೇ ನೀವು ಕೂಡ ಅಷ್ಟೇ. ಈಗ ನಿಮಗೆ ಎಲ್ಲೆಲ್ಲಿ ತೆರವಾಗ್ತಿದೆ ಅನ್ನೋ ಎಲ್ಲ ಮಾಹಿತಿನೂ ಕೂಡ ನಿಮಗೆ ಪ್ರತಿದಿನ ಇರುತ್ತೆ. ನಿನ್ನೆ ಎಲ್ಲಿ ತೆರವಾಯಿತು, ನಾಳೆ ಎಲ್ಲಿಗೆ ಹೋಗ್ತಾರೆ ಅನ್ನೋ ಸಂಪೂರ್ಣವಾದ ಮಾಹಿತಿ ನಿಮಗಿರುತ್ತೆ. ಶಿವಾಜಿನಗರ ಅಂತ ಜಾಗಕ್ಕೆ ತೆರವು ಮಾಡೋಕ್ಕೆ ಹೋದಾಗ ನೀವು ಭದ್ರತೆನ ಕೊಡಬೇಕು ಅಂತ ಹೇಳಿಬಿಟ್ಟು ನೀವು ಭದ್ರತೆನ ಕೊಡಿಸ್ಬೇಕಾಗಿದ್ದು ನಿಮ್ಮ ಜವಾಬ್ದಾರಿ ಆಗಿರಲಿಲ್ವ ಕೃಷ್ಣ ಬೈರೇಗೌಡ್ರೆ? ಹೇಳಿ, ನೀವು ಹೇಳಿ, ಉತ್ತರ ಕೊಡಿ ನೀವು ದಯವಿಟ್ಟು. ಈಗ ನೋಡಿ, ಆ ಹೆಣ್ಣುಮಗಳಿಗೆ ಪೆಪ್ಪರ್ ಸ್ಪ್ರೇ ಎಲ್ಲ ಮಾಡಿದ್ದಾರೆ, ಮತ್ತು ಇನ್ನೂ ಪುರುಷ ಅಧಿಕಾರಿಗಳಿದ್ದಾರೆ, ಅವರಿಗೆ ದೈಹಿಕವಾಗಿ ಹಲ್ಲೆಗಳು ಮಾಡಿದ್ದಾರೆ. ನಿಮ್ಮ ಪೊಲೀಸವ್ರಿಗೆ ಏನು ಹೇಳ್ತಿದ್ದಾರೆ, ಒಂದು 10-12 ಜನರ ಮೇಲೆ FIR ಹಾಕಿದ್ದೀವಿ ಅಂತ. ಆದರೆ ಈ ದಾಳಿ ಏನು ಮಾಡಿದ್ದಾರೆ ಈ ಅಧಿಕಾರಿಗಳ ಮೇಲೆ,
ಪ್ರಮುಖವಾಗಿ ಯಾರು ದಾಳಿ ಮಾಡಿದ ಪ್ರಮುಖ ಆರೋಪಿ ಬಸವರಾಜು ಅಂತ ಹೇಳ್ತಿದ್ದಾರೆ. ಆ ಬಸವರಾಜನ ಹೆಸರು FIR ಅಲ್ಲೇ ಇಲ್ಲ ಅಂತ ಇವಾಗ ಎಲ್ಲ ಕಡೆ ಸುದ್ದಿ ಹರಿದಾಡ್ತಿದೆ. ಹಂಗಾದರೆ ನೀವು ಬಸವರಾಜನ FIR ಅಲ್ಲಿ ಹಿಡಿದಿರಿ, ಯಾಕೆ ಅವನ್ನ ದೂರ ಇಟ್ರಿ? ಏನು ಇದ್ರ ಹಿಂದಿನ ಉದ್ದೇಶ ಏನು? ಅಥವಾ ಈ ಏನು ಅಧಿಕಾರಿಗಳ ಮೇಲೆ ದಾಳಿ ಮಾಡಿಸೋದ್ರ ಮುಖಾಂತರ ಶಿವಾಜಿನಗರ, ಕಮರ್ಷಿಯಲ್ ಸ್ಟ್ರೀಟು, ಎಲ್ಲೆಲ್ಲಿ ಮುಸಲ್ಮಾನರ ಪ್ರಾಬಲ್ಯ ಹೆಚ್ಚಿಗಿದೆ ಅಂಥ ಜಾಗಗಳಲ್ಲಿ ಆ ಫುಟ್ಪಾತ್ ತೆರವು ಕಾರ್ಯಾಚರಣೆನ ನಿಲ್ಲಿಸೋದು ಅಂತ ಏನಾದರೂ ನಿಮ್ಮ ಒಳಗಿನ ಹುನ್ನಾರಗಳೇನಾದರೂ ಮಾಡ್ತಿದ್ದೀರಾ? ದಯವಿಟ್ಟು ಜನರಿಗೆ ಉತ್ತರ ಕೊಡಿ. ಯಾಕೆಂದರೆ ಶಿವಾಜಿನಗರದಲ್ಲಿ ಏನು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಅದೇ ರೀತಿ ಕೂಡ ಬೆಂಗಳೂರಿನ ಸಾಕಷ್ಟು ನಗರಗಳ ಫುಟ್ಪಾತ್ಗಳ ಮೇಲೆ ಜನ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಿದ್ರಿ. ನೀವು ಯಾವುದೇ ಮುಲಾಜಿಲ್ಲದೆ ಆ ಜನರನ್ನೆಲ್ಲ ಎತ್ತಿಸಿದಿರಿ. ನೀವು ಪರ್ಯಾಯವಾಗಿ ಅವ್ರಿಗೆ ಇನ್ನೂ ಏನು ವ್ಯವಸ್ಥೆಗಳು ಮಾಡಿಕೊಟ್ಟಿಲ್ಲ. ಆದರೆ ಶಿವಾಜಿನಗರದಲ್ಲಿ ಈ ಒಂದು ಗಲಾಟೆ ಮಾಡಿಸೋದ್ರ ಮುಖಾಂತರ ಅಲ್ಲಿ ತೆಗ್ಸೋಕೆ ಹೋದರೆ ಹೊಡಿತಾರೆ, ಬಡಿತಾರೆ, ಗಲಾಟೆ ಮಾಡ್ತಾರೆ ಅಂತ ಸಬೂಬು ಹೇಳ್ಕೊಂಡು ಏನಾದರೂ ನೀವು ಅಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದಕ್ಕೆ ಜನರಿಗೆ ಹಾಗೆ ಉಳಿಯೋ ಥರ ಏನಾದರೂ ಷಡ್ಯಂತ್ರಗಳು ಮಾಡ್ತಾಯಿದ್ದೀರಾ ಸರ್ಕಾರದ ವತಿಯಿಂದ? ದಯವಿಟ್ಟು ಉತ್ತರ ಕೊಡಬೇಕು. ಏನಕ್ಕೆ ಅಂದರೆ ನಿನ್ನೆ ಈ ಒಂದು ದಾಳಿ ಆದಮೇಲೆ ಆ ಕ್ಷೇತ್ರದ ಶಾಸಕ ರಿಜ್ವಾನ್ ಅಹಮದ್ ಅವರು ಮಾತಾಡ್ತಾ ಇದ್ದನ್ನು ನಾನು ಕೇಳಿಸ್ಕೊಂಡೆ. ಫುಟ್ಪಾತಲ್ಲಿ ಜೀವನ ಮಾಡೋರ್ದು ಕೂಡ ಬದುಕಿದೆ, ಅವ್ರ ಬದುಕನ್ನು ಕೂಡ ನಾವು ನೋಡಬೇಕು ಅಂತ ಒಂದು ಸೂಕ್ಷ್ಮವಾದಂಥ ಒಂದು ವಿಚಾರನ ಅವರು ಮೀಡಿಯಾ ಮುಂದೆ ಹೇಳಿದ್ದಾರೆ. ಅಂದರೆ ಇದರ ಅರ್ಥ, ಇದರ ಒಳ ಅರ್ಥಗಳು ನಾವೇನಂತ ಅರ್ಥ ಮಾಡ್ಕೋಬೇಕು? ಯಾಕೆ ಮಲ್ಲೇಶ್ವರದ 8ನೇ ಕ್ರಾಸಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ರಲ್ವಾ, ಅವ್ರದ್ದು ಬದುಕಲ್ವೇನ್ರಿ ಮಿಸ್ಟರ್ ರಿಜ್ವಾನ್ ಅಹಮದ್ ಅವರೇ? ಅಲ್ಲಿ ಗಾಂಧಿ ಬಜಾರಲ್ಲಿ, ಬಸವನಗುಡಿನಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ರಲ್ವಾ, ಅವ್ರೇನು ಮನುಷ್ಯರಲ್ಲ? ಅವ್ರದ್ದೇನು ಬದುಕಲ್ವಾ? ನೀವು ಇಲ್ಲಿ ಮಾತ್ರ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರ್ದು ಬದುಕು ಅಂತಿದ್ರಿ, ಅಲ್ಲಿನ ಜನರದ್ದು ಬದುಕೇ ಕಣ್ರಿ. ತೆಗಿಸೋದಾದರೆ ಹೋಲ್ಸೇಲಾಗಿ ಎಲ್ಲರನ್ನೂ ತೆಗಿಸಿ, ಏನಾದರೂ ತಾರತಮ್ಯ ಮಾಡಿ ಅಲ್ಲಿ ಮತ್ತು ನೀವು ಶಿವಾಜಿನಗರದಲ್ಲಿ ತೆಗಿಸ್ದಿರ ಏನಾದರೂ ಅಲ್ಲಿ ಏನು ವ್ಯಾಪಾರ ಮಾಡ್ತಿದ್ದಾರೆ ಆ ಜನರನ್ನು ನೀವು ಹಾಗೆ ಉಳ್ಕೊಳ್ಳೋದಕ್ಕೆ ಬಿಟ್ಟರೆ, ಯಾರೆಲ್ಲ ಇವತ್ತು ಬೆಂಗಳೂರಿನ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ಕೊಂಡು ಇವತ್ತು ತೆರವುಗೊಳಿಸಿ ಅವರೆಲ್ಲ ವ್ಯಾಪಾರ ಮಾಡೋಕ್ಕೆ ಜಾಗ ಇಲ್ದಿರ ಇವತ್ತು ರಸ್ತೆಯಲ್ಲಿ ನಿಂತಿದ್ದೀರಿ, ದಯವಿಟ್ಟು ನೀವೆಲ್ಲನೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟನ ರೂಪಿಸ್ಬೇಕಾಗತ್ತೆ. ಇದು ಯಾಕೆಂದರೆ ಮೇಲ್ನೋಟಕ್ಕೆ ಇದನ್ನು ಕಾಣಿಸ್ತಿದೆ, ಎಲ್ಲೋ ಒಳ್ಳೊಳಗೇನೆ ಅಲ್ಲಿನ ಲೋಕಲ್ MLA ಇದನ್ನ ಷಡ್ಯಂತ್ರ ಮಾಡಿ ಗಲಾಟೆ ಆಗುತ್ತೆ ಅನ್ನೋ ಸಬೂಬನ್ನ ಕೊಟ್ಟು ಅಥವಾ ಅವ್ರದ್ದು ಬದುಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಎಲ್ಲೋ ಒಂದು ಕಡೆ ಈ ಸರ್ಕಾರ ಅಲ್ಲಿ ಏನು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಅವರಿಗೆ ಶಾಶ್ವತವಾಗಿ ಅನುವು ಮಾಡಿಕೊಡೋದಕ್ಕೆಲ್ಲ ಒಂದು ಸಂಚು ನಡೀತಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣಿಸ್ತಿದೆ ಇದು. ದಯವಿಟ್ಟು ಅದಕ್ಕೆ ಯಾರೆಲ್ಲ ಈಗ ತಮ್ಮ ಬದುಕುಗಳನ್ನ ಕಳ್ಕೊಂಡಿದ್ದೀರಿ, ಫುಟ್ಪಾತಲ್ಲಿ ಎತ್ತಿಸಿ ನಿಮಗೆ ಪರ್ಯಾಯ ಜಾಗಗಳನ್ನ ಕೊಡದೆ ನಿಮ್ಮನ್ನು ಬೀದಿನಲ್ಲಿ ನಿಲ್ಲಿಸಿದ್ದಾರೆ, ಆ ಜನ ಇದನ್ನು ಸೂಕ್ಷ್ಮವಾಗಿ ದಯವಿಟ್ಟು ಗಮನಿಸಬೇಕು. ಅಲ್ಲ ರೀ ರಿಜ್ವಾನ್ ಅರ್ಷದ್ ಅವರೇ, ನೀವು ಬರೀ ನಿಮ್ಮ ಸಮುದಾಯದ ಜನರು ಫುಟ್ಪಾತ್ ಎತ್ತಿಸಿದ್ರೆ ಮಾತ್ರ ಅವ್ರಿಗೆ ಬದುಕು, ಸಾವಿರಾರು ಜನರ ಬದುಕನ್ನು ಬೀದಿನಲ್ಲಿ ನಿಲ್ಲಿಸಿದ್ದಾರೆ ಫುಟ್ಪಾತ್ನ ತೆಗೆಸಿ. ನಾನು ಫುಟ್ಪಾತ್ ತೆಗ್ಸಿದ ತಪ್ಪು ಅಂತ ಹೇಳಲ್ಲ, ಆದರೆ ಪರ್ಯಾಯವಾಗಿ ಇನ್ನೂ ಆ ಫುಟ್ಪಾತಲ್ಲಿ ಯಾರು 16 ವರ್ಷಗಳಿಂದ ವ್ಯಾಪಾರ ಮಾಡ್ಕೊಂಡಿದ್ರು ಆ ಜನರಿಗೆ ಇನ್ನೂ ಪರ್ಯಾಯವಾಗಿ ಸರ್ಕಾರ ಜಾಗಗಳನ್ನ ತೋರಿಸಿಲ್ಲ. ಆದರೆ ನೀವಿವತ್ತು ನಿನ್ನೆ ತೆರವು ಮಾಡೋಕ್ಕೆ ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ, ಅಲ್ಲಿ ಜನ ಏನಿವತ್ತು ವ್ಯಾಪಾರ ಮಾಡ್ತಿದ್ದಾರೆ ಶಿವಾಜಿನಗರದ ಭಾಗದಲ್ಲಿ, ಅಲ್ಲಿ ಒಂದಷ್ಟು ಜನ ಗೂಂಡಾಗಳು ಸೇರ್ಕೊಂಡು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಅವ್ರ ಮೇಲೆ ಪೆಪ್ಪರ್ ಸ್ಪ್ರೇ ಎಲ್ಲ ಮಾಡಿ ಅವ್ರನ್ನ ದೈಹಿಕವಾಗಿ ಹಲ್ಲೆ ಮಾಡ್ತಾರೆ. ನೀವು ಹೋಗ್ಬಿಟ್ಟು ಇವಾಗ ಆ ಜನರು ಬದುಕಿದೆ, ಆ ಜನರು ಬದುಕು ಕಟ್ಕೊಂಡಿದ್ದಾರೆ ಅನ್ನೋ ಲೆಕ್ಕದಲ್ಲಿ ನೀವು ಮಾತಾಡ್ತಿದ್ದೀರಾ ಅಂದರೆ ನಿಜವಾಗ್ಲೂ ನಮಗೆ ಇದರಲ್ಲಿ ಅನುಮಾನ ಬರ್ತಿದೆ. ಕೇವಲ ಮುಸಲ್ಮಾನರು ಮಾತ್ರ ಬದುಕು, ಬೇರೆ ಸಮಾಜದ ಜನರ ಬದುಕು ನಿಮಗೇನು ಕಣ್ಣು ಕಾಣಿಸೋದಿಲ್ವಾ? ಮಿಸ್ಟರ್ ರಿಜ್ವಾನ್ ಅಹಮದ್ ಅವರೇ ಹೇಳ್ರಿ, ಎಲ್ಲರೂ ಬದುಕೆ, ನಿಮಗೇನು ಸ್ಪೆಷಲಾಗಿ ಏನಿಲ್ಲ. ಅಲ್ಲಿ ಏನೋ ಫುಟ್ಪಾತ್ ವ್ಯಾಪಾರ ಅಂದರೆ ಎಲ್ಲರೂ ಬದುಕು ಕಟ್ಕೊಳ್ಳೋಕ್ಕೆ ಮಾಡ್ತಿರ್ತಾರೆ. ಬೇರೆ ಕಡೆ ಎಲ್ಲ ಹೆಂಗೆ ತೆರವು ಮಾಡಿದ್ದೀರಿ ಹಂಗೆ ಅಲ್ಲೂ ಕೂಡ ತೆರವು ಮಾಡಿ ಬೇರೆ ಕಡೆ ಜನರಿಗೆ ಹೆಂಗೆ ಪರ್ಯಾಯವಾಗಿ ವ್ಯವಸ್ಥೆಗಳನ್ನ ಮಾಡಿಕೊಡ್ತೀರಿ ಅದೇ ರೀತಿ ಅಲ್ಲಿ ಯಾರು ಇವತ್ತು ಆ ಶಿವಾಜಿನಗರದ ಭಾಗದಲ್ಲಿ ವಿಶೇಷವಾಗಿ ಮುಸಲ್ಮಾನರು ಏನು ವ್ಯಾಪಾರ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಪರ್ಯಾಯವಾದ ಜಾಗಗಳನ್ನ ಕೊಡಿ. ಫುಟ್ಪಾತ್ ಎತ್ತಿಸಿರೋದು ಏನಕ್ಕೆ? ಸಾರ್ವಜನಿಕರಿಗೆ ಓಡಾಟ ಮಾಡೋದಕ್ಕೆ ತೊಂದರೆ ಆಗಿದೆ ಅಂತ. ಅಂದರೆ ಈ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಎಷ್ಟು ಬಲಿಷ್ಠರಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ, ಅದನ್ನು ಖಾಲಿ ಮಾಡಿಸೋಕೆ ಹೋದ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಇವರು. ಅಂದರೆ ಇನ್ನು ಅವರ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋವಾಗ ಅವ್ರ ಅಂಗಡಿ ಮುಂದೆ ಏನಾದರೂ ಒಂದು ಗಾಡಿ ನಿಲ್ಲಿಸ್ಕೊಂಡ್ರೆ ಇವ್ರ ದರ್ಪ ಎಷ್ಟಿರ್ಬೋದು ವೀಕ್ಷಕರೇ? ಯೋಚನೆ ಮಾಡಿ, ಇವ್ರ ದರ್ಪ ಎಷ್ಟಿರ್ಬೋದು ಹಂಗಿದ್ರೆ? ಎಷ್ಟು ವರ್ಷಗಳಿಂದ ಇವ್ರ ದರ್ಪನ ಸಹಿಸಿರ್ಬೋದು ಆ ಸುತ್ತಮುತ್ತಿನ ಜಾಗಗಳಲ್ಲಿ ವಾಸ ಮಾಡೋವಂಥ ಜನ? ಹೇಳ್ರಿ, ನೀವೇ ಯೋಚನೆ ಮಾಡಿ.
ಆ ಕಾರಣಕ್ಕೋಸ್ಕರ ಮಾನ್ಯ ಮಂತ್ರಿಗಳೇ, ಕೃಷ್ಣ ಬೈರೇಗೌಡ ಅವರೇ, ಅದ್ಭುತವಾದ ಕೆಲಸನ ಮಾಡ್ತಿದ್ದೀರಿ. ದಯಮಾಡಿ ಆ ಶಿವಾಜಿನಗರದ ಭಾಗದಲ್ಲಿ ಏನಿದೆ, ಜನ ಗಾಡಿ ತೊಗೊಂಡು ಹೋಗೋದಲ್ಲ, ನಡ್ಕೊಂಡು ಹೋಗೋದನ್ನು ಕೂಡ ತುಂಬ ಕಷ್ಟ ಆಗಿದೆ. ಆ ಕಾರಣಕ್ಕೆ ದಯವಿಟ್ಟು 1 ಇಂಚೂ ಕೂಡ ಎಲ್ಲೂ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಿದ್ದಾರೆ, 1 ಇಂಚನ್ನೂ ಬಿಡಬೇಡಿ. ದಯವಿಟ್ಟು ಖಾಲಿ ಮಾಡಿಸಿ. ರಿಜ್ವಾನ್ ಅರ್ಷದ್ ಅವರೇ, ಸಾವಿರಾರು ಎಕರೆ ಜಮೀನುಗಳು ಒಗ್ಬೋರ್ಡ್ ಆಸ್ತಿ ಇದೆ ಕಣ್ರಿ, ಒಗ್ಬೋರ್ಡ್ ಆಸ್ತಿ ಇದೆ. ಯಾರು ಪಾಪ ಇವತ್ತು ಆ ಮುಸಲ್ಮಾನರು ಇವತ್ತು ಬೀದಿನಲ್ಲಿ ವ್ಯಾಪಾರ ಮಾಡ್ತಿದ್ದಾರಲ್ವ, ಬರೀ ಮುಸಲ್ಮಾನರೇ ಅಂತಲ್ಲ, ಯಾವುದೇ ಧರ್ಮದ ಜನ ಇವತ್ತು ಆ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ದಾರಲ್ಲ, ಇವತ್ತು ಅವ್ರನ್ನ ಎತ್ಸೋದ್ರ ಮುಖಾಂತರ ಅವ್ರ ಬದುಕು ಬೀದಿಗೆ ಬರ್ತಿದೆಯಲ್ವಾ. ನೀವೇ ಹೇಳಿದ್ದೀರಲ್ಲ, ಎಲ್ರದ್ದು ಬದುಕು ಅಂತ. ಆಸ್ತಿ ಇದೆಯಲ್ರಿ, ಆ ಒಗ್ಬೋರ್ಡ್ ಆಸ್ತಿನ ಏನ್ರಿ ಮಾಡ್ತೀರ ಅದನ್ನು ಇಟ್ಕೊಂಡು? ಕಳ್ಕಾಕರು ತಿನ್ಕೊಂಡು ಹೋಗ್ತಿದ್ದಾರೆ. ಕಟ್ಕೊಡ್ರಿ, ಒಂದು ಕಾಂಪ್ಲೆಕ್ಸ್ ಕಟ್ಕೊಡ್ರಿ, 1-2 ಕಾಂಪ್ಲೆಕ್ಸ್ ಕಟ್ಕೊಡ್ರಿ ಆ ಜನರಿಗೆ. ಯಾರು ಪಾಪ ಒಂದು ಆ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ, ಆ ಜನ ಹೋಗಲ್ಲಿ ವ್ಯಾಪಾರ ಮಾಡಿಕೊಡ್ರಿ. ಕೃಷ್ಣ ಬೈರೇಗೌಡ ಸಾಹೇಬ್ರೆ, ಬೇಕಾದಷ್ಟು ದೇವಸ್ಥಾನದ ಭೂಮಿಗಳಿದೆ ಕಣ್ರಿ, ನೀವು ಯಾವುದಕ್ಕೂ ಕೊಡ್ತಿರಲ್ಲ ಅದನ್ನ ತೊಗೊಂಡೋಗಿ ದೇವಸ್ಥಾನದ ಭೂಮಿಗಳನ್ನ. ಈಗ ಯಾರೆಲ್ಲ ಆ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದೆ ಈಗೆಲ್ಲ ಎಬ್ಬಿಸಿದಿರಲ್ಲ, ನಿರಾಶ್ರಿತರಾಗಿದ್ದಾರೆ ಕಣ್ರಿ, ಅವ್ರಿಗೆ ಜಾಗಗಳಿಲ್ಲ ವ್ಯಾಪಾರ ಮಾಡೋದಕ್ಕೆ. ಕಟ್ಕೊಡ್ರಿ ದೇವಸ್ಥಾನ ಜಾಗದಲ್ಲಿ ಒಂದು. ನೀವು ಕಂಡ್ಕೊಂಡಿದ್ದಕ್ಕೆಲ್ಲ ಮಾಡ್ತಿದ್ದೀರಲ್ಲ, ದೇವಸ್ಥಾನ ಜಾಗನ ಯಾವ್ಯಾವುದಕ್ಕೆಲ್ಲ ಉಪಯೋಗಿಸ್ಕೊತಿದ್ದೀರಲ್ಲ ನೀವು. ಕೊಡ್ರಿ ಆ ಜನರಿಗೆ, ಪಾಪ ವ್ಯಾಪಾರ ಮಾಡಲಿ. ಕಟ್ಕೊಡ್ರಿ, ಒಂದು ಬಿಲ್ಡಿಂಗು ಕಟ್ಕೊಡ್ರಿ, ಅಂಗಡಿಗಳನ್ನ ಮಾಡಲಿ. ಆ ಜನ ಯಾಕ್ರಿ ಬರ್ತಾರೆ ಬೀದಿಗೆ? ಒಂದು ಕಮರ್ಷಿಯಲ್ ಶಾಪಿಂಗ್ ಕಾಂಪ್ಲೆಕ್ಸ್ ಆದರೂ ಆಗುತ್ತೆ. ಅಟ್ಲೀಸ್ಟ್ ನೀವು ಅದನ್ನು ಮಾಡಿದ್ರೆ ದಯವಿಟ್ಟು ಮಾಡಿ. ಒಗ್ಬೋರ್ಡ್ ಆಸ್ತಿಗಳನ್ನ ತೊಗೊಳ್ಳಿ. ಎಲ್ಲೆಲ್ಲಿ ಮುಸಲ್ಮಾನರು ಹೆಚ್ಚಿಗೆ ಫುಟ್ಪಾತಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂಥ ಕಡೆ ಒಗ್ಬೋರ್ಡ್ ಆಸ್ತಿಗಳನ್ನ ತೊಗೊಂಡು ಮಾಡಿಕೊಡ್ರಿ ಅವರಿಗೆ. ಮಾಡಿಕೊಡ್ರಿ, ಯಾಕೆ ಆಗೋದಿಲ್ಲ ನಿಮಗಿದು? ದಯವಿಟ್ಟು ಅದಕ್ಕೆ ಹೇಳಿದ್ದು, ಖಂಡಿತವಾಗ್ಲೂ ಅವ್ರಿಗೆ ಬದುಕಬೇಕು. ಬದುಕು ಎಲ್ರದ್ದು ಹೌದು, ಆದರೆ ನೀವು ಬದುಕನ್ನು ಕಟ್ಕೊಡ್ಬೇಕು. ಯಾಕೆಂದರೆ ಅವ್ರು ಯಾವುದೋ ರೂಪದಲ್ಲಿ ಬದುಕನ್ನು ರೂಪಿಸ್ಕೊಂಡಿದ್ರು. ಅವರು ಫುಟ್ಪಾತಲ್ಲಿ ಇಟ್ಕೊಂಡು, ದಳಗಾಡಿನಲ್ಲಿ ಇಟ್ಕೊಂಡು, ಏನೋ ಒಂದು ಮಾಡ್ಕೊಂಡು ಅವ್ರ ಪ್ರತಿದಿನದ ಬದುಕು ಅವ್ರು ರೂಪಿಸ್ಕೊಂಡಿದ್ರು. ಆದರೆ ನೀವು ತೆರವು ಮಾಡಿದ್ದೀರಿ. ಈಗ ನಾನು ಅದನ್ನು ಕೆಟ್ಟದ್ದು ಅಂತ ಹೇಳಲ್ಲ, ನಾನು ಅದನ್ನು ವಿರೋಧ ಮಾಡ್ತಿಲ್ಲ. ನೀವು ತೆರವು ಮಾಡಿದ್ದು ಸರಿ ಇದೆ. ಸಾರ್ವಜನಿಕರು ಸರಾಗವಾಗಿ ನಡ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆಗಳು ಮಾಡ್ತಿದ್ದೀರಿ, ತುಂಬ ಚೆನ್ನಾಗಿದೆ. ಅದೇ ಸೇಮ್ ಟೈಮ್ ಅಲ್ಲಿ ಯಾರು ವ್ಯಾಪಾರ ಮಾಡ್ತಿದ್ರು ಅವ್ರ ಬದುಕು ಕೂಡ ಬೀದಿಗೆ ಬಂದಿದೆ. ಇವತ್ತು ಅವರು ಕೂಡ ಬದುಕಬೇಕು, ಅವರು ಕೂಡ ಬದುಕನ್ನು ಕಟ್ಕೋಬೇಕು. ಆ ಕಾರಣಕ್ಕೋಸ್ಕರ ಕಟ್ಕೊಡ್ರಿ, ದೇವಸ್ಥಾನ ಜಾಗದಲ್ಲಿ ಕಟ್ಕೊಡ್ರಿ, ಒಗ್ಬೋರ್ಡ್ ಜಾಗದಲ್ಲಿ ಕಟ್ಕೊಡಿ, ಮಾಡಿ. ಒಳ್ಳೊಳ್ಳೆ ಕಾಂಪ್ಲೆಕ್ಸ್ಗಳು, ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಮಾಡಿ. ಹೋಗ್ತಾರೆ ಜನ, ಅವರು ಬದುಕು ಕಟ್ಕೊತಾರೆ, ನಿಮಗೂ ಬಾಡಿಗೆ ಬರ್ತದೆ. ಆಮೇಲೆ ಆ ಕ್ರಿಸ್ತಂದವ್ರದ್ದು ಎಕರೆಗಳ ಇದೆ ಕಣ್ರಿ. ಆ ಕ್ರಿಸ್ತಂದವ್ರದ್ದು ಚರ್ಚ್ಗಳ ಮುಂದೆ ಅಲ್ಲಿ ಇಲ್ಲೆಲ್ಲನೂ ಕೊಡ್ರಿ, ಹೋಗ್ಲ ಚರ್ಚಲ್ಲಿ ಮಾಡಲಿ. ಅವರು ತುಂಬ ಸಮಾಜ ಸೇವಕರಲ್ವ ಕ್ರಿಸ್ತಂದವರು. ಕೊಡ್ರಿ, ಈಸ್ಕೊಂಡು ಎಲ್ಲಾದರೂ ಜಾಗಗಳು, ಚರ್ಚ್ ಜಾಗಗಳು ಬೇಕಾದಷ್ಟಿದೆ, ಕೊಡ್ತಾರೆ ಅವ್ರು ಕೇಳಿದ್ರೆ. ನೀವು ಮಾಡಲ್ಲ ಅದನ್ನು. ನೀವು ಇದರಲ್ಲೂ ಕೂಡ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲೂ ಕೂಡ ನೀವೇನಾದರೂ ಧರ್ಮದ ಭೇದ ಭಾವನ ತೋರಿಸಿ ಅವರು ತಿಲಕ ಇಟ್ಕೊಂಡಿದ್ದಾರೆ ಅದಕ್ಕೆ ಖಾಲಿ ಮಾಡಿಸ್ತಿದ್ದೀವಿ, ಇನ್ಯಾರೋ ಟೋಪಿ ಹಾಕ್ಕೊಂಡಿದ್ದಾರೆ ಅವ್ರನ್ನ ಇಡಿಸ್ತೀವಿ ಅಂತ ಹೇಳಿದ್ರೆ, ಇದು ನೀವು ಸಮಾಜ ಒಡೆಯೋ ಕೆಲಸನ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ಬೇಕಾಗತ್ತೆ. ಮಾನ್ಯ ಮಂತ್ರಿಗಳೇ, ಕೃಷ್ಣ ಬೈರೇಗೌಡ ಅವರೇ, ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸಮಾನವಾಗಿ ಎಲ್ರಿಗೂ ಕೂಡ ನೀವು ಯಾರನ್ನೆಲ್ಲ ಖಾಲಿ ಮಾಡಿಸ್ತಿದ್ದಾರೆ ಇವತ್ತು ಅವ್ರಿಗೆ ಸಮಾನವಾಗಿ ಪರ್ಯಾಯವಾದ ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕು. ಅವ್ರ ಬದುಕನ್ನು ಕಟ್ಕೊಳ್ಳೋದಕ್ಕೆ ದಯವಿಟ್ಟು ನೀವು ಸಹಕರಿಸಬೇಕು ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.